ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಹೊಸದೊಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಕೆಲವು ವಸ್ತುಗಳನ್ನು ಈಗ ಪರ್ಚೇಸ್ತೀನಿ. ಮೊದಲನೇದಾಗಿ ನಾವು ಸಿಲ್ಕ್ ಥ್ರೆಡ್ಸ್ನ ತೊಗೊತೀವಿ. ಆ ಸ್ಯಾರಿಗಳಿಗೆ ಯಾವ್ದು ಕಲರ್ ಮ್ಯಾಚ್ ಆಗುತ್ತೋ ಅದರ ಮೇಲೆ ಡಿಪೆಂಡ್ ಆಗೋವಂಥದ್ದು. ಆಮೇಲೆ ಫ್ಯಾಬ್ರಿಕ್ ಗ್ಲೂವನ್ನು ತೊಗೊಂಡಿದ್ದೀನಿ. ಇಲ್ಲಿ ಸೀಸರ್ ಬೇಕಾಗುತ್ತೆ. ಕ್ರೋಶೆ ನೀಡಲ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ 11 ನಂಬರ್ದು. ಆನಂತರ ಬೀಡ್ಸ್ಗಳು ಕೂಡ ಇಲ್ಲಿ ಬೇಕಾಗುತ್ತೆ. ರಿಂಗ್ ಬೀಡ್ಸ್ ಮತ್ತು ರೌಂಡ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಗೋಲ್ಡನ್ ಥ್ರೆಡ್ಸು, ಇದು ಕುಚ್ಚು ಕಟ್ಟೋದಕ್ಕೆ ಬೇಕಾಗುತ್ತೆ. ನಾರ್ಮಲ್ ನೀಡಲ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಈ 6 ಎಳೆ ದಾರಕ್ಕೆ ಇಲ್ಲಿ ನೋಡಿ ತುದಿ ಬಾಗಿಲೊಂದು ಗಂಟನ್ನು ಹಾಕೊಬೇಕು. ಆವಾಗ ಲಾಕ್ ಬಿಚ್ಚಿ ಹೋಗೋದಿಲ್ಲ. ಸೀರೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ನೋಡಿ ಬ್ಯಾಕ್ ಸೈಡಿಂದ ಸೀರೆನ ಆ ಥ್ರೆಡ್ನ ಟೈಟಾಗಿ ಇಟ್ಕೊಬೇಕು ಸೀರೆಗೆ ತಾಗಿ. ಆನಂತರ ಮೊದಲನೇದಾಗಿ ನೀಡಲ್ನ ತಗೊಂಡು ಲಾಕನ್ನು ಮಾಡ್ಕೊಬೇಕಾಗತ್ತೆ. ಈ ಫಸ್ಟ್ ಮಾಡ್ಕೊಳೋಂತಹ ಲಾಕ್ ಅನ್ನೋದು ಸೀರೆಯಲ್ಲಿ ಸೀರೆಗೆ ಕ್ರೋಶನ ಅಟ್ಯಾಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 2 ಲಾಕನ್ನು ಮಾಡ್ಕೊತೀನಿ ನಾನು. ಅಂದರೆ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟಾಗಿ ಇರಲಿ ಅಂಥೇಳಿ 2 ಲಾಕ್ನ ಮಾಡ್ಕೊತೀನಿ. ಆ ನಂತರ ನಾನಿಲ್ಲಿ 4 ಚೈನ್ನ ತೊಗೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊತೀನಿ. ಸಿಂಗಲ್ ಲೈನದು, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಚೈನ್ನ ಮಾಡಿಕೊಂಡು ಆನಂತರ ಆ ಚೈನ್ ಗ್ಯಾಪ್ ಎಷ್ಟಕ್ಕೆ ಬರುತ್ತೋ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊತೀನಿ ನಾನು. ಹೀಗೆ ಲಾಕ್ ಆದ ನಂತರ ಮತ್ತೆ 3 ಚೈನ್ನ ಗ್ಯಾಪ್ನಲ್ಲಿ ಮತ್ತೆ ಲಾಕ್ ಮಾಡಬೇಕು. ಸೊ ಮತ್ತೆ 3 ಚೈನ್ ತೊಗೊತೀನಿ. 1 2 3 3 ಚೈನ್ ತೊಗೊಂಡಾದ್ಮೇಲೆ ಮತ್ತೆ 3 ಚೈನ್ ಗ್ಯಾಪ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೊತೀನಿ ನಾನು. ಈ ಲಾಕ್ ಆದಮೇಲೆ ನೋಡಿ ನಾನು ಇದಕ್ಕೆ ಬೀಡ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಕೊತೀನಿ. ಇಲ್ಲಿಂದ ಬೀಡ್ಸ್ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಾನು ಇದಕ್ಕೆ ಒಂದು ರಿಂಗ್ ಬೀಡ್ಸನ್ನು ಮತ್ತೊಂದು ರೌಂಡ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಇವೆರಡನ್ನೂ ಕೂಡ ಇಲ್ಲಿ ನೋಡಿ ನೀಡಲ್ಗೆ ಹಾಕ್ಕೊಬೇಕು. ಈ ರೀತಿ ಹಾಕ್ಕೊಬೇಕು. ಆ ನಂತರ ಸಿಲ್ಕ್ ಥ್ರೆಡನ್ನು ಈ ಬೀಡ್ಸ್ಗಳ ಒಳಭಾಗದಲ್ಲಿ ತೊಗೊಂಡು ಲಾಕ್ ಮಾಡ್ಕೊಬೇಕಾಗತ್ತೆ. ನನಗೆ ಎಷ್ಟು ಲೆಂತಿಗೆ ಬರುತ್ತೋ ಅಲ್ಲಿರ್ತದೆ ಚೆಕ್ ಮಾಡಿ ತಿಳ್ಕೊಂಡು ಆಮೇಲೆ ಅಲ್ಲಿ ಲಾಕ್ ಮಾಡಬೇಕು. ಇಲ್ಲಿಂದ ಬೀಡ್ಸ್ ಅನ್ನೋದು ಲಾಕ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸೀರೆಯಿಂದ ಬಿಚ್ಚಿ ಹೋಗೋದಿಲ್ಲ. ಈ ಲಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೀರೆಯಲ್ಲಿ. ಹೀಗೆ ಲಾಕ್ ಮಾಡಿದ ನಂತರ ನಾವು ನೋಡಿ ಹೇಗೆ ಕಾಣುತ್ತೆ ಡಿಸೈನು. ಈಗ ಲಾಕ್ ಆಗಿದೆ. ಓಕೆ. ಆ ನಂತರ ನೋಡಿ ಇಲ್ಲಿ ಮತ್ತೆ 3 ಚೈನ್ನ ಹಾಕ್ಕೊಬೇಕು. ಅಂದರೆ ಆ ಬೀಡ್ಸ್ನ ಹಿಂಭಾಗ ಮತ್ತು ಮುಂಭಾಗ ಎರಡೂ ಕೂಡ 3 ಚೈನ್ ಗ್ಯಾಪ್ ಇರಬೇಕಾಗತ್ತೆ. 3 ಚೈನ್ ಮಾಡಿಕೊಂಡು ಮತ್ತೊಂದು ಲಾಕ್ನ ಮಾಡ್ಕೊಬೇಕಾಗತ್ತೆ. ಆ ನಂತರ ಕ್ಲಾಸನ್ನು ಟರ್ನ್ ಮಾಡಿಕೊಂಡು ನೀಡಲ್ನ ಮೇಲೆ ಒಂದು ಸಿಂಗಲ್ ಥ್ರೆಡನ್ನು ತೊಗೊಂಡು ಅಂದರೆ ದಾರವನ್ನು ತೊಗೊತೀವಿ ನಾವು. ಆನಂತರ ಬೀಡ್ಸ್ನ ಒಳಭಾಗದಿಂದ ದಾರವನ್ನು ರಿಟರ್ನ್ ಎಳ್ಕೊಬೇಕಾಗತ್ತೆ. ಆನಂತರ ಫಸ್ಟ್ ಚೈನ್ನ ಒಳಗೆ ತೊಗೊಬೇಕು. ಫಸ್ಟ್ ಲಾಕ್ ಮಾಡ್ಕೊಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್. ಓಕೆ. 2 ಟೈಮ್ಸ್ ನಾವು ಈ ಥರ ಥ್ರೆಡ್ಸ್ನ ತೊಗೊಂಡ್ಮೇಲೆ ಅಲ್ಲಿ ಡಬಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ನ ತೊಗೊಂಡಿದ್ದೀನಿ ನಾನು. ಆಮೇಲೆ ಡಬಲ್ ಕ್ರೋಶದ ಪಾಯಿಂಟ್ಸ್ ಏನಿದೆ ಅಲ್ಲಿಂದ ಮತ್ತೆ ನಾನು ಥ್ರೆಡ್ಸ್ನ ತೊಗೊಂಬರ್ತೀನಿ. ಒಳಭಾಗದಿಂದ ಹೊರಗಿರೋ ಥ್ರೆಡ್ಸ್ನ ಮತ್ತೆ ರಿಟರ್ನ್ನ ತೊಗೊತೀನಿ. ಇದರಿಂದ ಏನಾಗುತ್ತೆ, ಪಿಕಾಕ್ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗ್ತಾ ಬರುತ್ತೆ. ನೋಡಿ ರಿಟರ್ನ್ ತೊಗೊಂಡಿದ್ದೀನಿ ನಾನೀಗ. ಲಾಕ್ ಮಾಡಿದ್ರೆ ಸಿಲ್ಕ್ ಥ್ರೆಡ್ ಮೂಲಕ ನೋಡಿ ಈಗ ಅಲ್ಲಿ ಒಂದು ಪಿಕಾಕ್ ಡಿಸೈನು ಒಂದು ಲೇಯರ್ ಸ್ಟಾರ್ಟ್ ಆಗಿದೆ. ಇದೇ ರೀತಿ ಎಲ್ಲ ಫುಲ್ ರಿಂಗನ್ನು ಕೂಡ ಕವರ್ ಮಾಡಬೇಕಾಗತ್ತೆ.
ನೋಡಿ ಹೀಗೆ ಮಾಡ್ಕೊತ ಪೂರ್ತಿ ರಿಂಗನ್ನು ನಾವು ಕೂಡ ಪಿಕಾಕ್ ಡಿಸೈನಿಂದ ಕವರ್ ಮಾಡ್ತೀವಿ. ಈ ಪಿಕಾಕ್ ಡಿಸೈನು ಓವರಾಲ್ ಆಗಿ ನೋಡಿದಾಗ ನಮಗದು ಫ್ಲವರ್ ಥರ ಕಾಣುತ್ತೆ. ಫುಲ್ ಡಿಸೈನ್ ಆದಾಗ ನೋಡಿ ಅದೊಂದು ಫ್ಲವರ್ ರೀತಿ ಕಾಣ್ತಿರುತ್ತೆ. ಎಸ್, ಪ್ರತಿ ಸರಿನೂ ಇದೇ ರೀತಿ ಸಿಲ್ಕ್ ಥ್ರೆಡ್ನ ನೀಡಲ್ ಮೇಲೆ ತೊಗೊಂಡು ಆಮೇಲೆ ಬೀಡ್ಸ್ ಮೂಲಕ ರಿಟರ್ನ್ ತೊಗೊಂಡು ಲಾಕ್ ಮಾಡ್ಕೊತ ಬರಬೇಕಾಗತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಪಿಕಾಕ್ ಡಿಸೈನ್ಗಳು ಕ್ಲಿಯರಾಗಿ ಬರುತ್ತೆ ನಿಮಗೆ. ಇಲ್ಲಿ ನೋಡಿ ಈಗಾಗಲೇ ನಾನು 3 ಡಿಸೈನ್ ಮಾಡಿದ್ದೀನಿ. 3 ಪಿಕಾಕ್ಗಳು ಕ್ರಿಯೇಟ್ ಆಗಿದೆ ಅಲ್ವಾ. ಪಿಕಾಕ್ ಡಿಸೈನ್ 3 ರೀತಿ ಲೈನ್ ಕ್ರಿಯೇಟ್ ಆಗಿದೆ. ಇದೇ ರೀತಿ ಅರ್ಧ ತನಕ ನಾನು ಮಾಡಿದ್ದೀನಿ ಅಂದರೆ ಓಕೆನಾ. ಅರ್ಧ ರಿಂಗ್ ಕಂಪ್ಲೀಟ್ ಮಾಡಿ ಆದಮೇಲೆ ಇಲ್ಲಿ ನೋಡಿ 3 ಚೈನ್ನ ಗ್ಯಾಪ್ ಇದೆಯಲ್ಲ, ಅಲ್ಲೊಂದು ಲಾಕ್ ಇದೆಯಲ್ಲ, ಅಲ್ಲಿಗೆ ಬಂದು ಮತ್ತೊಂದು ಲಾಕ್ನ ಮಾಡ್ಕೊಬೇಕಾಗತ್ತೆ. ಎಸ್, ಹೀಗೆ ಲಾಕ್ ಮಾಡಿದ ನಂತರ ಮತ್ತೆ ರಿಟರ್ನ್ ಮಾಡ್ಕೊಬೇಕು. ಅಂದರೆ ಮೊದಲಿನ ಇದಕ್ಕೆ ತಂದುಕೊಟ್ಟು ಮತ್ತೆ ಲಾಕ್ ಮಾಡೋದು. ಸೂಜಿ ಮೇಲೆ ದಾರ, ಬೀಡ್ಸ್ ಮೂಲಕ ಥ್ರೆಡ್ಸ್ನ ರಿಟರ್ನ್ ತೊಗೊಂಡು ಅಲ್ಲಿ 2 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಮತ್ತು ಸೇಮ್ 3 ಚೈನ್ನ ಮಾಡ್ಕೊಬೇಕು. ಮತ್ತು ಡಬಲ್ ಕ್ರೋಶದ ಒಳಭಾಗದಲ್ಲಿ ಲಾಕ್ ಮಾಡಿಕೊಂಡು ಎಸ್, ಇಲ್ಲಿಗೆ ಚೈನ್. ಈಗ ಮತ್ತೊಂದು ಪಿಕಾಕ್. ಹೀಗೆ ಮಾಡ್ತಾ ಫುಲ್ ರಿಂಗನ್ನು ಕವರ್ ಮಾಡಿದ ನಂತರ ಇಲ್ಲಿ ನೋಡಿ 3 ಚೈನ್ ಗ್ಯಾಪ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಬಂದು ಮತ್ತೆ ಲಾಕನ್ನು ಮಾಡ್ಕೊಬೇಕಾಗತ್ತೆ ನಾವು. ಎಸ್, ಹೀಗೆ ಲಾಕ್ ಮಾಡಿಕೊಂಡು ಟೈಟಾಗಿ ಲಾಕ್ ಆಗಬೇಕು. ಈ ಲಾಕ್ ಆದಮೇಲೆ ಮತ್ತು ನಾವಲ್ಲಿ 3 ಚೈನ್ನ ಮತ್ತೆ ಮಾಡ್ಕೊಬೇಕಾಗತ್ತೆ. ಈ 3 ಚೈನ್ಗಳು ಯಾಕೆ ಅಂತ ಹೇಳಿದ್ರೆ ಕುಚ್ಚು ಕಟ್ಟೋದಕ್ಕೋಸ್ಕರ. ಮತ್ತು 3 ಲೈನ್ನ ಮಾಡಿಕೊಂಡು 3 ಚೈನ್ನ ಗ್ಯಾಪಿಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಎಸ್, ಲಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಮತ್ತು ಕೊನೆಯಲ್ಲಿ ಲಾಕ್ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೀರೆಗೆ. ಎಸ್, ಲಾಕನ್ನು ಮಾಡಿ ಆನಂತರ ಎಷ್ಟು ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನೋಡೋಕ್ಕೆ ಚೆನ್ನಾಗಿ ಕಾಣುತ್ತಲ್ವಾ. ಫ್ಲವರ್ ರೀತಿಯಲ್ಲಿ ಕ್ರಿಯೇಟ್ ಆಗಿದೆ ಡಿಸೈನ್ ಬಂದುಬಿಟ್ಟು. ಎಸ್, ಇದನ್ನು ಈಗ ಟರ್ನ್ ಮಾಡಬೇಕು. ಆನಂತರ ಹಿಂದ್ಗಡೆ ನೋಡಿ ಅದೆಷ್ಟ ಇರೋ ದಾರ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿ ದಾರನ ಕಟ್ ಮಾಡಿ ನಾವು ಈ 2 ಭಾಗಕ್ಕೂ ಕೂಡ ಗ್ಲೋನಾಗೆ ಅಂಟಿಸ್ಬೇಕು. ಎಷ್ಟೋ ದಾರ ಇರುತ್ತಲ್ವ ಅದನ್ನು ಹಾಗೆ ಬಿಡಬಾರ್ದು, ನೀಟಾಗಿ ಕಾಣೋದಿಲ್ಲ. ಅಲ್ಲಿ ಸ್ವಲ್ಪ ಗ್ಲೋನ ಹಾಕಿ ಅಂಟಿಸ್ಬೇಕಾಗತ್ತೆ. ಎಸ್, ಈ ರೀತಿ 2 ಬದಿಯಲ್ಲೂ ಕೂಡ ಏನು ಮಾಡಬೇಕು, ಗ್ಲೋ ಹಾಕಿ ಅಂಟಿಸ್ಬೇಕು. ಈ ಗ್ಲೂ ಹಾಕಿ ಅಂಟಿಸಿದ ನಂತರ ಡಿಸೈನ್ಸ್ ನೋಡಿ ಈಗ ಇದನ್ನು ರಿಟರ್ನ್ ಮಾಡಿ ನೋಡೋದಾದರೆ ಇದು ಒಣಗಕ್ಕೆ ಹಾಗೆ ಬಿಡಬೇಕು ಸ್ವಲ್ಪ ತನಕ. ಇಲ್ಲಿ ನೋಡಿ ರಿಟರ್ನ್ ಮಾಡಿದ್ದೀನಿ ನಾನು. ಈ ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಇದನ್ನು ಹೇಗೆ ಕಂಟಿನ್ಯೂ ಮಾಡ್ತಾ ಹೋಗೋದು ಸೀರೆ ತುಂಬ. ನಾನು ಈ ಮೊದಲೇ ಸೀರೆಗೆ ಅಟ್ಯಾಚ್ ಮಾಡಿದ್ದೀನಿ ನಾನು. ಸೊ ಡಿಸೈನ್ಸ್ಗೋಸ್ಕರ ಇವತ್ತು ಮಾಡಿ ತೋರಿಸ್ತಾ ಇರೋದು. ಈ ಥರ 2 ಕಡೆ ನೋಡಿ ಲಾಕ್ ಮಾಡ್ಕೋಬೇಕು. ಆವಾಗ ನಮ್ಗೆ ಬೇಬಿ ಕುಚ್ಚನ್ನ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇಲ್ಲಿ ನಾನು 75 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಇದನ್ನು ನೀಡಲ್ಸ್ಗೆ ಹಾಕ್ತಿದ್ದೀನಿ ನಾನು. ಬೇಬಿ ಕುಚ್ಚು ಹಾಕ್ತೀವಲ್ಲ ಆ ನೀಡಲ್ಸ್ಗೆ ಹಾಕಿದಾಗ ಟೋಟಲ್ 300 ಥ್ರೆಡ್ಸ್ ಕೌಂಟ್ ಆಗುತ್ತದು. ಡಬಲ್ ಹಾಕಿರ್ತೀವಿ ನಾವು. ಎಸ್, ಇಲ್ಲಿ ನಾರ್ಮಲ್ ನೀಡಲ್ನ ತೊಗೊಂಡು ಗೋಲ್ಡ್ ಥ್ರೆಡ್ನಿಂದ ನಾನು ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಎಸ್, ಎಕ್ಸ್ಟ್ರಾ ಇರೋ ಥ್ರೆಡ್ಸ್ಗಳೆಲ್ಲ ಏನಿದ್ರೆ ಅದನ್ನು ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಫಿನಿಶಿಂಗ್ ಟಚ್ ಅನ್ನೋದು ಚೆನ್ನಾಗಿ ಬರಬೇಕಾಗತ್ತೆ. 2 ಸೈಡು ಕಟ್ತಾ ಇದ್ದೀನಿ ನಾನು. ಇದೇ ರೀತಿ ಒಂದು ಫ್ಲವರು ಒಂದು ಕುಚ್ಚು ಅಂತ ಹೇಳಿ ಕಟ್ಕೊತಾ ಬಂದರೆ ಇಡೀ ಸ್ಯಾರಿ ಫುಲ್ ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಲಾಸ್ಟ್ ಔಟ್ಲುಕ್ ಹೇಗೆ ಕಾಣುತ್ತೆ ಅಂಥೇಳಿ ನೋಡಿ ಫಿನಿಶ್ ಆಗಿದೆ. ಈಗ ಇದನ್ನು ಇದಿಷ್ಟು ಸ್ಯಾರಿಗೆ ಮಾಡಿದ್ದೀನಿ. ಇನ್ನು ಸಿಂಗಲ್ ಕಲರಲ್ಲೂ ಮಾಡ್ಬೋದು ಅಥವಾ ಕಲರ್ಸ್ ಕೂಡ ಮಾಡ್ಬೋದು. ನಾವೊಬ್ಬರು ಕಸ್ಟಮರಿಗೋಸ್ಕರ ಹೀಗೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಎಸ್.